ಕಡೆ ಹೊಸ ವರ್ಷದ ಸಂದರ್ಭ, ಒಂದ್ ಕಡೆ ಸಂಭ್ರಮ, ಇನ್ನೊಂದು ಕಡೆ ಭರ್ಜರಿ ವಾಮಾಚಾರ ಕೂಡ ನಡೆದಿದೆ. ಎಲ್ಲಿ ಅಂತೀರಾ? ರಸ್ತೆಯಲ್ಲಿ ನಿಂಬೆಹಣ್ಣು, ಮೊಟ್ಟೆ, ಗೊಂಬೆ ಇಟ್ಟು ಮಾಟ ಮಂತ್ರ ಮಾಡಿದ್ದಾರೆ. ನೋಡಿ, ಹೊಸ ವರ್ಷದಲ್ಲೂ ಜನ ಇಂಥದ್ದೆಲ್ಲ ಒಂದು ರೆಸಲ್ಯೂಷನ್ ಇಟ್ಕೊಳ್ತಾರೆ, ಇಂಥ ಕೆಲಸಗಳನ್ನು ಮಾಡ್ತಾರೆ. ಇಂಥ ಕಾಲದಲ್ಲೂ ಚನ್ನಪಟ್ಟಣ ತಾಲೂಕು ಕೋಡಂಬಳ್ಳಿಯ ಅಂಬೇಡ್ಕರ್ ನಗರದಲ್ಲಿ ನಡೆದಿರೋ ಘಟನೆ ಇದು. ತಡರಾತ್ರಿ ರಸ್ತೆಯಲ್ಲಿ ವಾಮಾಚಾರ ನಡೆಸಿದ್ದಾರೆ ಕಿಡಿಗೇಡಿಗಳು. ಬೆಳಗ್ಗೆ ಎದ್ದು ನೋಡಿದಂತಹ ಅಂಬೇಡ್ಕರ್ ನಗರ ನಿವಾಸಿಗಳಿಗೆ ಆತಂಕ ಇತ್ತು. ರಸ್ತೆಯಲ್ಲಿ ವಿಚಿತ್ರ ಗೊಂಬೆ ಇಟ್ಟು ಮೊಟ್ಟೆ ಹೊಡೆದು ವಾಮಾಚಾರ ಮಾಡಿದ್ದಾರೆ. ನ್ಯೂ ಇಯರ್ ಹುಚ್ಚಾಟನೋ ವಾಮಾಚಾರನೋ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾರಾದ್ರೂ ಬೇಕಂತ ಮಾಡಿದ್ರ ಈ ತರ? ಯಾರು ಮಾಡಿದ್ರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಚನ್ನಪಟ್ಟಣ ತಾಲೂಕು ಕೋಡಂಬಳ್ಳಿಯ ಅಂಬೇಡ್ಕರ್ ನಗರದಲ್ಲಿ ನಡೆದಿರೋ ಘಟನೆ ನೋಡಿ. ವಿಚಿತ್ರವಾಗಿ ಗೊಂಬೆ ಇಟ್ಟು ಅಲ್ಲೇನೇನೋ ಮಂಡಲ ಎಲ್ಲ ಬರೆದು ಅರಿಶಿನ ಕುಂಕುಮ ಹಾಕಿ ಮೊಟ್ಟೆ ಹೊಡೆದು ಆ ಕಾರ್ನರ್ಸ್, ಆ ಮಂಡಲದ ಸೈಡ್ಗಳಲ್ಲಿ ಒಂದಷ್ಟು ದೀಪಗಳನ್ನೆಲ್ಲ ಇಟ್ಟು, ಯಾರು ಇಷ್ಟೆಲ್ಲ ಮಾಡೋಷ್ಟು ಟೈಮ್ ತಗೊಂಡು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ವಿಚಿತ್ರವಾಗಿ ಗೊಂಬೆ ಬರೆದು ಅದ್ರ ಮೇಲೆ ಅರಿಶಿನ ಎಲ್ಲ ಹಾಕಿ ಮಧ್ಯ ರೋಡಲ್ಲಿ ಮಾಡಿದ್ದಾರೆ ನೋಡಿ. ಮಂಡಲ ಬರೆದು ಯಾರು ಮಾಡಿದ್ರು ಏನು ಎತ್ತ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಅಂಬೇಡ್ಕರ್ ನಗರ ನಿವಾಸಿಗಳಿಗೆ ಆತಂಕ ಇದೆ. ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್, ಒಂದ್ ಕಡೆ ಹೊಸ ವರ್ಷದ ಸಂಭ್ರಮ, ಇಂಥ ಸಂದರ್ಭದಲ್ಲಿ ಯಾರು ಇಂಥ ವಾಮಾಚಾರ ಮಾಡಿದ್ದು ಅನ್ನೋ ಪ್ರಶ್ನೆ ಇದೆ. ಸೊ ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ? ಇನ್ನು ಎಲ್ಲರೂ ಕೂಡ ಇವತ್ತು ಹೊಸ ವರ್ಷದ ಸಂಭ್ರಮದಲ್ಲಿದ್ದಾರೆ. ಆದ್ರೆ ಚನ್ನಪಟ್ಟಣ ತಾಲೂಕಿನ ಅಂಬೇಡ್ಕರ್ ನಗರದ ನಿವಾಸಿಗಳು ಒಂದ್ ರೀತಿ ಆತಂಕದಲ್ಲಿರುವಂತದ್ದು. ಅಂದ್ರೆ ರಸ್ತೆ ಮಧ್ಯದಲ್ಲೇ ವಾಮಾಚಾರವನ್ನ ಯಾರೋ ಕಿಡಿಗೇಡಿಗಳು ಮಾಡಿರುವಂತದ್ದು. ನೀವು ಆ ದೃಶ್ಯದಲ್ಲಿ ನೋಡ್ಬೋದು. ನಿಂಬೆಹಣ್ಣು ಇಟ್ಟಿರುವಂತದ್ದು, ಮೊಟ್ಟೆ, ಗೊಂಬೆಗಳನ್ನ ಇಟ್ಟು, ಒಂದು ರಂಗೋಲಿಯನ್ನ ಇಟ್ಟು ವಿಶೇಷವಾಗಿ ವಾಮಾಚಾರವನ್ನ ಮಾಡಿರುವಂತದ್ದು. ಸದ್ಯ ಅಲ್ಲಿನ ನಿವಾಸಿಗಳು ಒಂದು ಆತಂಕಕ್ಕೆ ಒಳಗಾಗಿರುವಂತದ್ದು. ಎಲ್ಲರೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ರು. ಬೆಳಗಿನ ಎದ್ದು ಬಂದು ನೋಡ್ತಿದ್ದಂಗೆ ರಸ್ತೆಯಲ್ಲಿ ಈ ರೀತಿ ವಾಮಾಚಾರ ಮಾಡಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾರು ಮಾಡಿದ್ರು ಏನು ಅನ್ನೋದು ಸ್ಥಳೀಯರಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದನ್ನೆಲ್ಲವನ್ನೂ ಕೂಡ ಡಿಸ್ಟ್ರಾಯ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇನಿರ್ಲಿ, ಒಟ್ಟಿನಲ್ಲಿ ರಸ್ತೆಯಲ್ಲಿ ಈ ರೀತಿ ವಾಮಾಚಾರ ಮಾಡೋದ್ರಿಂದ ಅಲ್ಲಿಗೆ ಸ್ಥಳೀಯರು ಸಾಕಷ್ಟು ಆತಂಕದಲ್ಲಿದ್ರು. ಯಾರು ಬಂದ್ ಮಾಡಿದ್ದಾರೆ, ಜೊತೆಗೆ ಅಕ್ಕಪಕ್ಕದವ್ರು ಏನಾದ್ರು ಸಮಸ್ಯೆ ಇದ್ದವ್ರು ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಗೊಂದಲದಲ್ಲಿರುವಂತದ್ದು. ಬೈದಲ್ಲಿ ಅಂಬೇಡ್ಕರ್ ನಗರದ ನಿವಾಸಿಗಳಿರುವಂತದ್ದು. ಈ ರೀತಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದ್ದಂತಾರೋ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ವಾಮಾಚಾರವನ್ನ ನೋಡಿ ಗೊಂಬೆ ಆಗಿರ್ಬೋದು, ಮೊಟ್ಟೆಯನ್ನ ಇಟ್ಟು, ಜೊತೆಗೆ ಒಂದು ಕೋಳಿನೂ ಕೂಡ ಅಲ್ಲಿ ಬಲಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಹಾಗಾಗಿ ಸ್ಥಳದಲ್ಲಿ ಇದ್ದಂಥವ್ರು ಕೂಡ ಆದ್ರೆ ಅದನ್ನ ನೋಡಿ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು. ಸದ್ಯ ಅದನ್ನ ಡಿಸ್ಟ್ರಾಯ್ ಮಾಡಿದ್ರೆ ಯಾರು ಮಾಡಿದ್ದಾರೆ ಏನು ಅನ್ನೋದನ್ನು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸಿಂಧೂರ. ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ